ಲೇಡೀಸ್ ಅಂಡ್ ಜೆಂಟ್ಲ್ಮನ್, ರಾಜ್ಯ ರಾಜಕೀಯದಲ್ಲಿ ಸಿಎಂ ಬದಲಾವಣೆಯ ಬೆನ್ನಲ್ಲೇ ದಿನಕ್ಕೊಂದು ಹೊಸ ಟ್ವಿಸ್ಟ್ ನಡೀತಾನೆ ಇದೆ. ಅದರ ಜೊತೆಗೆ ಇತ್ತ ಕಡೆ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ BDA ಅಲ್ಲಿ ಕೂಡ ಹೊಸ ಆಟ ಆರಂಭ ಆಗ್ತಾ ಇದೆ. ರಾಜಕೀಯದಲ್ಲಿ ಇತ್ತೀಚೆಗೆ ನಡೀತಾ ಇರುವಂತಹ ಬೆಳವಣಿಗೆಗಳ ಮಧ್ಯೆ BDA ಇನ್ನೂ ಬ್ಯಾಡ್ ಆಗ್ತಾ ಇದೆ. ಅಂದ್ರೆ ಬ್ಯಾಡ್ BDA ಆಗ್ತಾ ಇದೆ. ಹೌದು, ಇದು ಮಾತ್ರ ಅಕ್ಷರಶಃ ಸತ್ಯ. ರಾಜಕೀಯ ಬೆಳವಣಿಗೆ ನಿಜವಾಗ್ಲೂ BDA ಮುಖಾಂತರ ಬಡ ಜನರ ಮೇಲೆ ಪ್ರಭಾವ ಬೀರ್ತಾ ಇದೆಯಾ, ಇಲ್ಲ BDAನೇ ಮಾಸ್ಟರ್ ಪ್ಲಾನ್ ಮಾಡ್ತಾ ಇದೆಯಾ? ಇದೆಲ್ಲದರ ಹಿಂದಿರುವಂತಹ ಮಾಸ್ಟರ್ ಪೀಸ್ ಯಾರು? BDA ಕಮಿಷನರ್ ಮಣಿವಣ್ಣನ್ ಇದ್ದಾರಾ? BDA ಕಡೆ ಮುಖ ಮಾಡಿ ನೋಡ್ತಾರಾ? ಬಡ ಜನರ ಕುಂದು ಕೊರತೆಗಳನ್ನ ಆಲಿಸ್ತಾರ? ಇದೀಗ ವಿಕಲಚೇತನರ ಜಾಗವನ್ನೇ ಕೊಳ್ಳೆ ಹೊಡೆಯೋದಕ್ಕೆ BDA ಮಾಡಿದಂತಹ ಪ್ಲಾನ್ ಬಗ್ಗೆ ಆದ್ರೂ ಮಣಿವಣ್ಣನ್ ಗಮನದಲ್ಲಿ ಇದೆಯಾ? ಇಲ್ಲ ಎಲ್ಲಾ ಗೊತ್ತಿದ್ದು ತನಗೇನು ಅರಿವಿಲ್ಲ ಅನ್ನೋ ತರ ನಾಟಕ ಮಾಡ್ತಾ ಇದ್ದಾರಾ? ಈ ವಿಷಯಕ್ಕೆ ಸಂಬಂಧಪಟ್ಟಂತಹ ಎಕ್ಸ್ಕ್ಲೂಸಿವ್ ಸ್ಪೆಷಲ್ ರಿಪೋರ್ಟ್ ಇದೀಗ ನಿಮ್ಮ ಮುಂದೆ. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ನಿಶ್ಚಿತ. ಸುಪ್ರೀಂ ಕೋರ್ಟ್ಗೆ ಹೋದ್ರು ನಮ್ ದಾಖಲೆ ಜಿನಿ ಏನಾಗಿದೆ? ಏಕಾಏಕಿ BDA ಆದವರು ಇದನ್ನ ಹಾಗೆ ಹೀಗೆ ಅಂತ ಬಂದು ನಮ್ದು ಕಿತ್ಕೊಳ್ಳೋ ಉದ್ದೇಶ ಹುನ್ನಾರ ನಡೆಸ್ತಾ ಇದ್ದಾರೆ. 15 ಸಾವಿರ ದುಡ್ಡು ಹಾಕಿ ಕಲ್ಲು ಪಾಯ ಎಲ್ಲ ಹಾಕಿದ್ಮೇಲೆ ಇವಾಗ ಬಂದ್ಬಿಟ್ಟು ನಮ್ಮ ಜಾಗ ಅಂತ ಜಗಳ ಮಾಡ್ತಾ ಇದ್ದೀರಲ್ಲ ಸರ್, ಯಾವ ನ್ಯಾಯ ಸರ್? ನಿಮಗೆ ಸರಿನಾ ಇದು? ನಮ್ಮಂತವ್ರಿಗೆ 23 ಸೈಟ್ ಇಲ್ವಲ್ರಿ ನಮ್ಮ ಯೋಗ್ಯತೆಗೆ? ಕೈ ಮುಚ್ಚಿ ಕೇಳ್ಕೊಂತ ಇದ್ದೀನಿ, ದಯವಿಟ್ಟು ಅದಕ್ಕೆ ಬರಬೇಡಿ, ನೀವು ಬರಬೇಡಿ. ಇವತ್ತು ನಾವು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಹತ್ರ ಇದ್ದೀವಿ, ಅಂದರೆ BDA ಹತ್ರ ಬಂದಿದ್ದೀವಿ. ಇವತ್ತಿಲ್ಲಿ ಏನು ಸಭೆ ನಡೀತಿದ್ವು ಅಂತ ಅಂದರೆ ಜನರ ಕುಂದು ಕೊರತೆಗಳನ್ನು ಆಲಿಸುವಂತಹ ಸಭೆ. ಅಂದರೆ ಇದು ವಾರಕ್ಕೆ 2 ಸಲ ನಡೆಯುತ್ತಂತೆ. ಇಲ್ಲಿ ಬುಧವಾರ ತಪ್ಪಿದ್ರೆ ಗುರುವಾರ ಇಲ್ಲ ಶುಕ್ರವಾರ. ಇವತ್ತು ಈ ಸಭೆಯಲ್ಲಿ ನಾವು ಗಮನಿಸಿದ ಮುಖ್ಯ ವಿಷಯ ಏನು ಅಂತ ಹೇಳಿದರೆ, ಒಂದು ವಿಕಲಚೇತನರ ಸಂಘಟನೆ ಇಲ್ಲಿ ಬಂದಿತ್ತು. ಆ ಸಂಘಟನೆಯನ್ನು ನಾವು ಮಾತಾಡಿಸ್ಲಿಕ್ಕೆ ಹೋದಾಗ ನಮಗೆ ಕಂಡು ಬಂದಂತಹ ಒಂದು ಶಾಕಿಂಗ್ ವಿಚಾರ ಏನಪ್ಪ ಅಂತ ಹೇಳಿದರೆ, BDA ಈಗ ವಿಕಲಚೇತನರ ಸೈಟ್ಗಳನ್ನು ಕೂಡ ಬಿಡ್ತಾ ಇಲ್ಲ ಅಂತ. ಅಂದರೆ ಈ ಸೈಟ್ ಇರೋದು ಕೆಂಗೇರಿಯ ಚಲ್ಗಟ್ಟ ಅನ್ನೋ ಜಾಗದಲ್ಲಿ. ಟೋಟಲ್ 5 ಎಕರೆ ಜಾಗವನ್ನ BDA ಗುಳುಂ ಮಾಡಕ್ಕೆ ಹೊರಟಿದೆ, ಅದು ವಿಕಲಚೇತನರ ಜಾಗವನ್ನ. ಬನ್ನಿ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಅವರನ್ನ ಮಾತಾಡ್ಸ್ತಾ ಹೋಗ್ತೀನಿ, ನೀವು ಕೇಳಿ. ವೀಕ್ಷಕರೇ, BDA ಅಲ್ಲಿ ಬೆಂದು ಬೇಸತ್ತಿರುವಂತಹ ಜನ ಒಬ್ರ ಇಬ್ರ ಅಬ್ಬಬ್ಬಾ ಲೆಕ್ಕನೇ ಇಲ್ಲ ಬಿಡಿ. ಹೆಸರಿಗೆ ಮಾತ್ರ BDA, ಆದ್ರೆ ಕೆಲಸ ಮಾತ್ರ ಒಂದು ಆಗ್ತಾ ಇಲ್ಲ. ಇದು ವಿಪರ್ಯಾಸದ ಸಂಗತಿ. ಯಾರದ್ದೋ ಜಾಗಗಳನ್ನ ಕೊಳ್ಳೆ ಹೊಡಿತಾ ಇರುವಂತಹ BDA ಈಗ ವಿಕಲಚೇತನರ ಜಾಗವನ್ನ ಕಬಳಿಸೋದಕ್ಕೆ ಹೊರಟಿದೆ. ವಿಕಲಚೇತರನ್ನೇ ಬಿಡಲ್ಲ ಅಂತ ಅಂದ್ರೆ ಇನ್ನು ಯಾರನ್ನ ಬಿಡ್ತೀರಾ ಹೇಳಿ? BDA ಕಮಿಷನರ್ ಮಣಿವಣ್ಣನ್ ಬೆಂಗಳೂರು ದಕ್ಷಿಣ ತಾಲೂಕು ಕೆಂಗೇರಿ ಹೋಬಳಿ ರಾಮೋಹಳ್ಳಿ ಗ್ರಾಮ ಪಂಚಾಯಿತಿ ಚಲ್ಲಘಟ್ಟ ಗ್ರಾಮದ ಸರ್ವೆ ನಂಬರ್ 13ರಲ್ಲಿ ವಿಕಲಚೇತನರ ಸಂಘಕ್ಕೆ ಸೇರಿದಂತಹ 5 ಎಕರೆ ಜಾಗ ಇದೆ. ಈ ಜಾಗಕ್ಕೆ ಮೊದಲು ಕಣ್ಣು ಹಾಕದಂತಹ ಮಹಾನುಭಾವರು ಯಾರೋ ಗೊತ್ತಿಲ್ಲ. ಈ 5 ವರ್ಷಗಳ ಹಿಂದೆ ಸರ್ಕಾರದಿಂದ ವಿಕಲಚೇತನರಿಗೆ ಅಂತಾನೆ ಅಲಾಟ್ ಆಗಿರುವಂತಹ ಜಾಗ ಈಗ BDA ಪಾಲಾಗ್ತಾ ಇದೆ ಅಂತಂದ್ರೆ ಇದಕ್ಕೆ ಯಾರು ಹೊಣೆ? ನಾವು 230 ಜನಕ್ಕೆ ನಿವೇಶನ ಕೊಟ್ಟಿರೋದು. ಇವತ್ತು ಬರೀ ಇದೊಂದಕ್ಕೆ ಈಗ ಒಂದು 75 ಜನ ಬಂದಿದ್ದೀವಿ. ನಾವು 1:30ಇಂದನೇ ಎಲ್ಲ ಬರೋಕ್ಕೆ ಪ್ರಾರಂಭ ಆಯಿತು. ಎಲ್ಲರೂ ಒಂದೇ ಟೈಮ್ಗೆ ಬರೋಕ್ಕಾಗಲ್ವಲ್ಲ. ಕೆಲವ್ರು ಬಸ್ಸಲ್ಲಿ ಬರಬೇಕು, ಕೆಲವ್ರು ಅವ್ರದ್ದೇ ಗಾಡೀಲಿ ಬರಬೇಕು, ಇನ್ನು ಕೆಲವ್ರು ಆಟೋದಲ್ಲಿ ಬಂದಿದ್ದಾರೆ. ಹಿಂಗೆಲ್ಲ ಆಗಿರೋದ್ರಿಂದ ನಮಗೆ 3 ಗಂಟೆಗೆ ಸಮಯ ಕೊಟ್ಟಿದ್ರು. ಆದ್ದರಿಂದ ನಾವೆಲ್ಲ ನಮ್ಮ ಸದಸ್ಯರಿಗೆ 2:30 ಒಳಗೆ ಬರಬೇಕು ಅಂತ ಹೇಳಿದ್ದು. ಎಲ್ಲ 1:30ಇಂದನೇ ಬಂದಿದ್ದಾರೆ. ಈಗ ಈ ರೀತಿ ಹೇಳಿ ನಮ್ಮನ್ನು ಈಚೆ ಕಳಿಸಿದ್ದಾರೆ. ಈಗ ಅದೇ 27ನೇ ತಾರೀಕು ನಾವಲ್ಲಿ ಸಭೆ ಮಾಡ್ತೀವಿ. ಆ ಸಭೆ ದಿವಸ ಏರಿಯಾ MLA
ಕಮಿಷನರು, ನಮ್ಮ ಏರಿಯಾ ಎಮ್.ಎಲ್.ಎ. ಎಸ್ ಟಿ ಸೋಮಶೇಖರ್ ಅಂತೇಳಿ ಅವರು ಎಲ್ಲ ಇರ್ತಾರೆ. ಆ ದಿವಸ ನಿಮ್ಮ ವಿಚಾರನ ಒಂದು ಮಾತುಕತೆ ಆಡಿ ಒಂದು ಫೈನಲ್ ಮಾಡ್ತಾರೆ. ಅಲ್ಗಂಟೆ ನೀವು ಶಾಂತಿಯಿಂದ ಇರಿ, ಹೆದರ್ಕೋಬೇಡಿ, ಹಾಗೆ ಹೀಗೆ ಅಂತ ಹೇಳಿ ಕಳಿಸಿದ್ದಾರೆ. ಮುಖ್ಯ ಕಾರಣ ಇದ್ರ ಹಿನ್ನೆಲೆ ಏನು ಅಂತ ಗೊತ್ತಾಗ್ತಾ ಇಲ್ಲ. ಯಾರು ಇದನ್ನ ಈ ಜಾಗನ ಹೊಡ್ಕೋಬೇಕು ಅಂತಿದಾರೋ ಅದು ಗೊತ್ತಾಯ್ತಾ ಇಲ್ಲ. ಇದು ಸರ್ಕಾರನೇ ಹಕ್ಕುಪತ್ರ ಕೊಟ್ಟಿರೋಂಥ ಜಮೀನು, ಸರ್ಕಾರನೇ ಮಂಜೂರು ಮಾಡಿರೋಂಥ ಜಮೀನ BDA ಬಂದು ಕಿತ್ಕೋತಾರೆ ಅಂದ್ರೆ ಇದಕ್ಕೆ ಯಾವ ತರ ಕಾನೂನು ಇದೆ ಅನ್ನೋದೇ ಗೊತ್ತಾಯ್ತಾ ಇಲ್ಲ. ನಾವು ಈಗ ಜಾಗದಲ್ಲಿ 16 ವರ್ಷದಿಂದ ಇದೀವಿ. ನಮ್ಮ BDA ನೋಟಿಸ್ ಹಾಕಿದಾರಲ್ಲಿ, ಇಲ್ಲಿ ಈ ಜಾಗ ನಮ್ಮ BDA ರಸ್ತೆ ಇದಕ್ಕೆ ಸಾರ್ವಜನಿಕರಿಗೆ ಓಡಾಡೋದಕ್ಕೆ ರಸ್ತೆ ಮಾಡಬೇಕು, ಅದಕ್ಕಾಗಿ ಬೇಕಾಗಿದೆ. ನೀವು ಈ 7 ದಿವಸದಲ್ಲಿ ಕಾಂಪೌಂಡು ಮನೆ ಇವೆಲ್ಲ ತೆರವು ಮಾಡಬೇಕು ಅಂತ ನೋಟಿಸ್ ಹಾಕಿದ್ದಾರೆ. ಅದನ್ನ ಕೇಳಿದ್ರೆ ಅದು ಹೇಳ್ತಾ ಇಲ್ಲ ಯಾರು ಉತ್ತರನ. ನೀವೆಲ್ಲಿ ಹೋಗ್ಬೇಕು, ನಿಮ್ಗೆ ಎಲ್ಲಿ ಇರಿಸ್ತೀನಿ, ನಿಮಗೆ ಮಣ್ಣು ಮಾಡಿ, ನಾವು ಹೇಳ್ದೆ ನಮ್ಮ ಜಾಗದಲ್ಲಿ ಮಣ್ಣು ಮಾಡಿಬಿಡಿ ಅಂತ ಸಮಾಧಿ ಕಟ್ಬಿಟ್ಟು ತಗೋಬಿಡಿ ಅಂತ ಮೊನ್ನೆ ನಾನು ಅಧ್ಯಕ್ಷರು, ನಮ್ಮ MLA ಅವರು, ಕಮಿಷನರು ಎಲ್ಲ ಸಭೆ ಸೇರಿದ್ರು. ಆ ಸಭೆನಲ್ಲಿ ಹೋಗಿ ಹೇಳಿದೆ ನಾನು. ಇಲ್ಲ ಆ ಟೈಮಲ್ಲಿ ಕಮಿಷನರ್ ಯಾರೇನು ಮಾತಾಡಿಲ್ಲ. ಇನ್ನು ಉಳಿದವರೆಲ್ಲ ನಮ್ಮ ಕೂಗಾಟ ಸ್ಟಾರ್ಟ್ ಆಯ್ತಿದ್ದಂಗೆ ಎದ್ದು ಹೊಂಟೆ ಹೋದ್ರು. ಈಗ ನಾವೆಲ್ಲ ನ್ಯಾಯಾಲಯದಲ್ಲಿ ನಮ್ಗೆ ಹೈಕೋರ್ಟ್ ತಡೆಯಾಜ್ಞೆ ನೀಡಿದೆ. ಈಗ ಮನೆಗಳು ಕಟ್ಟಬೇಡಿ ಅಂತ ಇವ್ರು ಬಂದು ಗಲಾಟೆ ಮಾಡ್ತಾ ಇದಾರೆ. ಈಗ ಮನೆಗಳು 2 ಮನೆ ಕಟ್ತಾ ಇದೀವಿ. ಈಗ ತಾನೇ ನಮ್ಗೆಲ್ಲ ಎಲ್ಲಾರ್ಗು ಹಕ್ಕುಪತ್ರ ಖಾತೆ ಕಂದಾಯ ರಿಜಿಸ್ಟರ್ ನಮ್ದು ಈ ಸ್ವತ್ತೆಲ್ಲ ಆಗಿದೆ. ದಾಖಲೆ ಒಳಗೆ ಸುಪ್ರೀಂ ಕೋರ್ಟ್ಗೆ ಹೋದ್ರು ನಮ್ಮ ದಾಖಲೆ ಜಿನಿ ಏನಾಗಿದೆ. ಏಕಾಏಕಿ BDA ಇದನ್ನ ಹಾಗೆ ಹೀಗೆ ಅಂತ ಬಂದು ನಮ್ದು ಕಿತ್ಕೊಳ್ಳೋ ಉದ್ದೇಶ ಹುನ್ನಾರ ನಡೆಸ್ತಾ ಇದ್ದಾರೆ. ಹಾಗಾದ್ರೆ ಶಾಸಕ ಎಸ್ ಟಿ ಸೋಮಶೇಖರ್ ಅವರೇ ಖುದ್ದು ಮುಂದೆ ನಿಂತು ಏನಿ 263 ವಿಕಲಚೇತನರು ಇದಾರಲ್ವಾ, ಅವರಿಗೆ ಹಕ್ಕುಪತ್ರ ತಮ್ಮ ಕೈಯಾರೆ ಕೊಟ್ಟಿದ್ಯಾಕಲ್ಲಿ? ಇಲ್ಲಿ ಯಾರ ಕಣ್ಣಿಗೆ ಮಣ್ಣೆರಚುವಂತಹ ಕೆಲಸ ನಡೀತಾ ಇದೆ? ಹಕ್ಕುಪತ್ರನೂ ಇದೆ, ಇವ್ರುಗಳು ತೆರಿಗೆನೂ ಕಟ್ಟಿ ಈ ಸ್ವತ್ತಾಗಿ ಈಗ ಈ ಜಾಗ BDA ಬಿಟ್ಕೊಡ್ಬೇಕು ಅಂತ ಅಂದ್ರೆ ಇಷ್ಟು ದಿನ ಇವರೆಲ್ಲ ಕಟ್ಟಿರುವಂತಹ ತೆರಿಗೆ ಹಣ ಎಲ್ಲಿಗೆ ಹೋಯ್ತು? ಹಾಗಾದ್ರೆ ಸರ್ಕಾರನೇ ಕೊಟ್ಟಿರುವಂತಹ ಜಾಗ ಈಗ 15 ವರ್ಷಗಳ ನಂತರ ಸರ್ಕಾರನೇ ಕಿತ್ಕೊಳ್ತಾ ಇದೆ ಅಂತ ಅಂದ್ರೆ ಇದಕ್ಕೆಲ್ಲ ಕಾರಣಕರ್ತರು ಯಾರು? ಹಾಗಿದ್ರೆ DK ಶಿವಕುಮಾರ್ ಹತ್ರ ಅಷ್ಟು ಬೇಳಾಡಿ ನಾವು ಎಷ್ಟೆಲ್ಲ ಯಾವಾಗೂ ಕೇಳ್ಕೊಳೋದೇ ಆಯಿತು ಅಲ್ಲ ಸರ್. ಜೀವನ ಪೂರ್ತಿ ಕೇಳ್ಕೊತಾನೆ ಇರಬೇಕಾ ನಾವು? ನಮಗೆ ಕೊಟ್ಟು ನಮ್ಮ ಹೆಸ್ರು ಖಾತೆ ಕಂದಾಯ ಎಲ್ಲ ಕೊಟ್ಟು ನಮಗೆ ಯಾಕೆ ಈ ಥರ ನೋವು ಕೊಡ್ತಾ ಇದ್ದೀರ? ಆಗ್ಲೆಲ್ಲ ನಮ್ಮ ಜಾಗದ ಮೇಲೆ ಯಾಕೆ ಬಂದು ಕಣ್ಣಾಕ್ತೀರಾ? ನಮ್ಮ ಜಾಗ ಕೊಟ್ಟಿರೋತವೇನೆ ಎಷ್ಟು ಜಾಗ ಇದೆ, ಅಲ್ಲೆಲ್ಲ ಬಿಟ್ಬಿಟ್ಟು ಯಾಕೆ ನಮಗೆ ಬಡವ್ರು ಕೊಟ್ಟಿರೋ ಜಾಗನ ನೀವು ಬೇಕು ಅಂತ ಅಲ್ಲೇ ಬಂದು BDA ಕೈಯಲ್ಲಿ ಕಳಿಸಿ ಜಗಳ ಮಾಡಿಸಿ ನಮ್ಮ ಹಾಕ್ಬೇಡ್ರಿ ಅಂತ ನೋಟಿಸ್ ಎಲ್ಲ ಅಂಟಿಸಿ ಎಲ್ಲ ಯಾಕೆ ಮಾಡ್ತೀರಾ ಸರ್? ನಮ್ಗೆ ಯಾಕೆ ಪ್ರಾಬ್ಲಮ್ ಮಾಡ್ತಾ ಇದ್ದೀರಾ? ಬೇರೆ ಕಡೆ ನಿಮ್ಗೆ ಎಲ್ಲೂ ಅಧಿಕಾರ ಇಲ್ವಾ? ನಮ್ಗೆ ಬಡವ್ರು ಕೊಟ್ಟಿರೋತವನ, ಅಂಗವಿಕಲರು ಕೊಟ್ಟಿರೋತವನ ನಿಮಗೆ ಅಧಿಕಾರ ಇರೋದು, ಹಕ್ಕು ಚಲಾಯಿಸೋಕ್ಕಿರೋದು? ನಮ್ಮಂಥ ಬಡವ್ರ ಹತ್ರನ ನೀವು ಹಕ್ಕು ಚಲಾಯಿಸೋದು? ಬೇರೆಯವ್ರ ಹತ್ರ ಚಲಾಯಿಸಿ ಸರ್. ನಮ್ಮಂಥವ್ರು ಕೊಟ್ಟಿರೋದನ್ನ ಬಿಟ್ಬಿಡ್ರಿ. ಬಡಪಾಯಿಗಳು ಕೊಟ್ಟಿರೋದನ್ನ ಯಾಕೆ ಯೂಸ್ ಮಾಡ್ಕೊತಾ ಇದ್ದೀರಾ? ಪಾಪ ಎಷ್ಟು ಕೈ ಕಾಲು ಇಲ್ದವ್ರಲ್ಲ, ಎಷ್ಟು ನೋವು ಬಿದ್ದು, ಅಷ್ಟೆಲ್ಲ ಕಷ್ಟ ಬಿದ್ದು, ಎಷ್ಟು ಹೋರಾಟ ಮಾಡಿ 15 ಸಾವಿರ ದುಡ್ಡು ಹಾಕಿ ಎಲ್ಲರೂ ಲ್ಯಾಂಡ್ ಎಲ್ಲ ಮಾಡಿ ಎಲ್ಲ ಕಲ್ಲು ಪಾಯ ಎಲ್ಲ ಹಾಕಿದ್ಮೇಲೆ ಇವಾಗ ಬಂದ್ಬಿಟ್ಟು ನಮ್ಮ ಜಾಗ ಅಂತ ಜಗಳ ಮಾಡ್ತಾ ಇದ್ದೀರಲ್ಲ ಸರ್. ನಾವು ಎಷ್ಟು 15 ವರ್ಷದಿಂದ ನಾವು ಹೋರಾಟ ಮಾಡ್ತಾ ಇದ್ದೀವಿ ಸರ್ ಈ ಜಾಗಕ್ಕೋಸ್ಕರ. ಅದು ನಮ್ಮ ಜಾಗ ಅಂತ ಇವಾಗ ನಮಗೆ ಕೊಟ್ಬಿಟ್ಟು ಮತ್ತೆ ತಿರ್ಗಾ ನೀವು ಹಕ್ಕು ಚಲಾಯಿಸೋದು ಯಾವ ನ್ಯಾಯ ಸರ್? ನಮಗೆ ಕೊಟ್ಟಿರೋದನ್ನ ನಮಗೆ ಬಿಟ್ಬಿಡಿ, ನಮಗೆ ಸ್ವತಂತ್ರವಾಗಿ ಇರಕ್ಕೆ ಬಿಡಿ. ನಾವು ಇಷ್ಟು ವರ್ಷ ಕಷ್ಟ ಬಿದ್ದಿದ್ದೀವಿ, ನಮ್ಗೆ ಇವಾಗಾದ್ರೂ ನೆಮ್ಮದಿಯಾಗಿ ಇರಕ್ಕೆ ಬಿಡಿ. ನಮ್ಮ ಹೆಸ್ರಿಗಾದ್ಮೇಲೆ ನಿಮ್ಮ ಹೆಸ್ರಿಗಾದ್ರೆ ನೀವು ಬಿಡ್ತೀರಾ ಸರ್? ನಮ್ಮ ಹೆಸ್ರಿಗೆ ಮಾಡಿಬಿಟ್ಟು ಗೌರ್ಮೆಂಟ್ ಕಡೆಯಿಂದ ಮತ್ತೆ ಕಿತ್ಕೊಳೋದು ಯಾವ ನ್ಯಾಯ ಸರ್? ನೀವು ಹೇಳಿ. ನಮ್ಗೆ ಕೊಟ್ಟಿರೋದನ್ನ ಯಾವತ್ತೂ ಕಿತ್ಕೋಬೇಡ್ರಿ, ನಮಗೆ ಅಂತ ಬಿಟ್ಬಿಡ್ರಿ. ನಿಮಗೆ ಬೇರೆ ಕಡೆ ಜಾಗ ಸಿಗುತ್ತೆ. ವಿಷಯ ಕೊಟ್ಬಿಡ್ರಿ ಎಲ್ಲಾರ್ಗು, ಅಂಗವಿಕಲರಿಗೆ ಎಲ್ಲ ಜೀವ ಬಿಟ್ಬಿಡ್ತೀವಲ್ಲ, ಅಲ್ಲೇ JCB ತಂದು ಮುಚ್ಚಿಬಿಟ್ಟು ಆಮೇಲೆ ಅದ್ರ ಮೇಲೆ ನೀವೇನು ಮಾಡ್ಕೋಬೇಕು ಅದನ್ನೆಲ್ಲ ಮಾಡ್ಕೊಬಿಡಿ ಸರ್, ಅಷ್ಟೇ ಕೇಳ್ಕೊಳೋದು. ಇನ್ನು ಇಲ್ಲಿ ಒತ್ತಾಯ ಪೂರ್ವಕವಾಗಿ ಬಡಪಾಯಿಗಳ ಜಾಗಕ್ಕೆ ಬಂದು ವಿಕಲಚೇತನರ ಜೊತೆ ದಬ್ಬಾಳಿಕೆ ಮಾಡ್ತಾ ಇರುವಂತಹ BDA ಅನ್ನ ಪ್ರಶ್ನೆ ಮಾಡುವಂತವ್ರು ಯಾರು ಇಲ್ವಾ? ಹಾಗಿದ್ರೆ ರಸ್ತೆ ಮಾಡಬೇಕು ಅನ್ನುವಂಥ ಕೇವಲ ನೆಪ ಮಾತ್ರ ಅಷ್ಟೇ. 5 ಎಕರೆ ಜಾಗದಲ್ಲಿ ಮಾಡುವಂತಹ ರಸ್ತೆ ಯಾವುದು? ಬಡವರ ಜಾಗದಲ್ಲೇ ರಸ್ತೆ ಆಗ್ಬೇಕಾ? ಹಾಗಿದ್ರೆ ಸರ್ಕಾರ ಕೇವಲ ರಸ್ತೆ ಬಗ್ಗೆ ಮಾತ್ರ ಯೋಚನೆ ಮಾಡಿದ್ರೆ ವಿಕಲಚೇತನರ ಬಗ್ಗೆ ಯಾರು ಯೋಚನೆ ಮಾಡ್ತಾರೆ? ನಮ್ಮಂತವ್ರಿಗೆ 20-30 ಸೈಟ್ ಇಲ್ವಲ್ರಿ ನಮ್ಮ ಯೋಗ್ಯತೆಗೆ ಕರ್ನಾಟಕದಲ್ಲಿ. ಅದೇ ಪಕ್ಕದ ಸ್ಟೇಟಲ್ಲಿ ಹೋಗಿ ನೋಡ್ರಿ, ಪಕ್ಕದ ಸ್ಟೇಟಲ್ಲಿ ಹೋಗಿ ನೋಡಿ ಸ್ವಾಮಿ. ಅಂಗವಿಕಲರಿಗೆ ಎಷ್ಟು ಅನುಕೂಲ ಮಾಡ್ಕೊಟ್ಟಿದ್ದಾರೆ. 4,500 ಪೆನ್ಷನ್ ಕೊಡ್ತಾವ್ರೆ ತೆಲಂಗಾಣದಲ್ಲಿ. ಇಲ್ಲ ಬರೀ 1,400 ರೂಪಾಯಿ ಕೊಡಕ್ಕೆ 3 ತಿಂಗಳು ಮಾಡ್ತೀರಾ? ಅದೇ 2 ತಿಂಗಳು ತಿಂತೀರಾ, 1 ತಿಂಗಳು ಕೊಡ್ತೀರಾ? ಇದು ನ್ಯಾಯ ಇಲ್ಲಿ ಕರ್ನಾಟಕದಲ್ಲಿ ಅಂಗವಿಕಲರಿಗೆ? ಈ ತರ ಎಲ್ಲೂ ಇಲ್ಲ ಸ್ವಾಮಿ. 3 ಸಲ ಬಡ್ಜೆಟ್ ಮಾಡಿದ್ದಾರೆ ನಮ್ಮ ಸಿದ್ದರಾಮಯ್ಯ ಸರ್. 1 ರೂಪಾಯಿ ಒಂದು ಪೈಸೆ ನಮ್ಮ ಯೋಗ್ಯತೆಗೆ ರೇಟ್ ನೋಡಿದ್ರೆ ಎಷ್ಟು ಕಷ್ಟ ಓದ್ತಾನೆ ಅವರೆಲ್ಲ. 1 ಪೈಸೆ ಪೆನ್ಷನ್ ಜಾಸ್ತಿ ಮಾಡಿದ್ದೀರಾ? ಏನೂ ಇಲ್ಲ.
ಆ ಕೊಟ್ಟಿರೋದೊಂದು 20-30 ಸೈಟ್ಗೂ ನೀವು ಆಸೆ ಬೀಳ್ತೀರಾ ಅಂತಂದರೆ ಇನ್ನೆಷ್ಟು ನೀವು ಬರ್ಗೆಟ್ ಮಾಡಿ ತಿಳ್ಕೊಳ್ಳಿ. ನೀವು ಬೇರೆ ಎಲ್ಲೂ ಇಲ್ವಾ ಗೌರ್ಮೆಂಟಿನ ಜಾಗ? ಎಲ್ಲೂ ಹೇಳ್ಬಿಡಿ. ಪಕ್ಕದಾಗ ಜಾಗ ಇದೆ, ಎಲ್ಲಿದೆ? ಎಲ್ಲ ಕಡೆ ಜಾಗ ಇದೆ. ಬಂದು ಕ್ಲೀನ್ ಮಾಡ್ಕೊಂಡು ಎಲ್ಲವನ್ನು ಕಟ್ಕೊಂತಾರೆ ಪಾಪ, ಸಾಲ ಪಾಲ ಮಾಡ್ಕೊಳೋದು. ಅದಕ್ಕೂ ಬಂದು ಕಮ್ಮಿ ಆಗ್ತೀರಾ ಅಂದರೆ ದಯವಿಟ್ಟು ನಮ್ಮ ಕೈ ಮುಗಿದು ಕೇಳ್ಕೊಂತೀನಿ ಸ್ವಾಮಿ ನಾನು. ದಯವಿಟ್ಟು ಅದಕ್ಕೆ ತಂಟೆಗೆ ಬರಬೇಡಿ. ಅವ್ರ ಪಾಡ್ಗವ್ರು ಕಟ್ಕೊಂಡು ಬಿಟ್ಬಿಡಿ. ಸ್ಟೇಲ್ಡ್ ಮಾತು ನಾನು ಮುಗಿಸ್ಕೊಂಡು ನಿಮ್ಮ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ಅದಕ್ಕೆ ಬರಬೇಡಿ, ನೀವು ಬರಬೇಡಿ. ಸರ್ಕಾರದಿಂದ ವಿಕಲಚೇತನರಿಗೆ ಸಿಗುವಂತಹ ಸೌಲಭ್ಯ ಇದೇನಾ? ಕೊಟ್ಟು ಕಿತ್ಕೊಳ್ಳೋದಾ? ಹಾಗಾದ್ರೆ ವಿಕಲಚೇತನರಿಗೆ ಸರ್ಕಾರದಿಂದ ಸಿಗುವಂತಹ ಮೂಲ ಸೌಲಭ್ಯಗಳು ಯಾವ್ಯಾವುದು? ಇನ್ನು ದಾಖಲಾತಿಗಳ ಪ್ರಕಾರ ಜಾಗ ಏನಿದೆ ಅದು ವಿಕಲಚೇತನರಿಗೆ ಸೇರ್ಬೇಕು ಅಂತ ಹೇಳಿ ಹೈಕೋರ್ಟ್ ತಡೆಯಾಜ್ಞೆಯನ್ನ ನೀಡಿದ್ರೂ ಕೂಡ ಬಿಡಿಎ ಜಾಗವನ್ನ ಬಿಡ್ತಾ ಇಲ್ಲ ಅನ್ನುವಂತಹ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಬಿ ಡಿ ಅವರು ನಮಗೆ ಬೇಕು ಅಂತ ಡಿ ಕೆ ಶಿವಕುಮಾರ್ ಅವರು ಸ್ಕೈ ಡಕ್ ಏನೋ ಮಾಡಬೇಕು ಅಂದ್ಬಿಟ್ಟು ಅಲ್ಲಿ ನೈಸ್ ರೋಡ್ ಹತ್ರ ಒಂದು ಜಾಗ ನೋಡಿದ್ರು. ಆಮೇಲೆ ಚಳ್ಳೆಘಟ್ಟ ಸರ್ವೆ ನಂಬರ್ 13ನಲ್ಲಿ ನಮಗೆ ಅಲಾಟ್ ಆಗಿರೋದು ಜಮೀನು, ಅಲ್ಲಿ ಸ್ಕೈ ಡಕ್ ಮಾಡ್ತೀನಿ ಅಂತ ಯಾರ್ಯಾರೋ ಪ್ರಚಾರ ಮಾಡಿದ್ರು. ಆದರೆ ಈಗ ಏನು ಹೇಳ್ತವ್ರೆ, ರಸ್ತೆಗಾಗಿ ಅಂತವ್ರೆ. ಅಲ್ಲಿ ಅಷ್ಟು ದೊಡ್ಡ ರಸ್ತೆ 5 ಎಕರೆಲಿ ಬರೋ ಅಂಥ ರಸ್ತೆ ಏನಿದೆ? ಆದ್ದರಿಂದ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿದ್ದಾರೆ. ಅವರು ನಮ್ಮ ಅಂಗವಿಕಲರ ಸಮಸ್ಯೆನ ಬಗೆಹರಿಸ್ಬೇಕು. ಎಲ್ಲರೂ ಸೇರಿ ಬಗೆಹರಿಸಿದ್ರೆ ನಮ್ಗೆ ಒಳ್ಳೇದಾಗತ್ತೆ ಅಂತ ನಾವು ಕೇಳ್ಕೊತೀವಿ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತು ಬಂದಿರುವಂತಹ ವಿಕಲಚೇತನರ ಪಾಡನ್ನ. ಇಲ್ಲಿ ಏನಂತ ಹೇಳಿದ್ರೆ ಅವ್ರದ್ದು ಒಂದೇ ಒಂದು ವಾದ ಏನಂತ ಹೇಳಿದ್ರೆ 15 ವರ್ಷಗಳಿಂದ ನಾವು ಆ ಸೈಟಲ್ಲಿ ಇದ್ದೀವಿ, ಮನೆಗಳನ್ನ ಸಾಲ ಮಾಡಿಕೊಂಡು ಅರ್ಧಂಬರ್ಧ ಕಟ್ಟಿದ್ದೀವಿ. ಈಗ BD ಅವರು ಬಂದು ಅಲ್ಲಿ ನೀವು ಮನೆಗಳನ್ನೂ ಕಟ್ಟಬೇಡಿ, ಸೈಟ್ಗಳು ನಿಮ್ಮ ಹೆಸರಿಗಿಲ್ಲ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ 15 ವರ್ಷಗಳಿಂದ ವಿಕಲಚೇತನರ ಪಾಲಾಗಿದ್ದ ಸೈಟು ಅಂದ್ರೆ 5 ಎಕರೆ ಜಾಗ BDA ಪಾಲಾಗತ್ತಾ ಇಲ್ಲ ವಿಕಲಚೇತನರಿಗೆ ಆಗಿ ಹೋಗತ್ತಾ ಅನ್ನೋದನ್ನ ಕಾದು ನೋಡ್ಬೇಕು. ಕ್ಯಾಮರಾ ಪರ್ಸನ್ ಲೋಕೇಶ್ ಜೊತೆ ನಾನು ಜಯಶ್ರೀ. ಇನ್ನು ಈ ವಿಷಯಕ್ಕೆ ಸಂಬಂಧಪಟ್ಟಂತೆ 1 ವರ್ಷದಿಂದ ವಿಕಲಚೇತನರು ಅಲೆದಾಡ್ತಾ ಇದ್ದಾರೆ. ಬಿಡಿಎ ಮಾತ್ರ ಡೋಂಟ್ ಕೇರ್. ಅಧಿಕಾರಿಗಳು ಮಾತ್ರ ಉಡಾಫೆ ಉತ್ತರಗಳನ್ನ ನೀಡಿ ಎಸ್ಕೇಪ್ ಆಗ್ತಾ ಇದ್ದಾರೆ. ಯಾಕೆ? 1 ವರ್ಷದಿಂದ ಬಿಡಿಎ ಕಮಿಷನರ್ ಮಣಿವಣ್ಣನ್ ಯಾಕೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಉತ್ತರ ಕೊಟ್ಟಿಲ್ಲ? ಇಷ್ಟೊಂದು ಬೇಜವಾಬ್ದಾರಿತನ ತೋರ್ತಾ ಇರುವಂತಹ ಬಿಡಿಎ ಮತ್ತು ಅಧಿಕಾರಿಗಳ ವಿರುದ್ಧ ಕ್ರಮ ತೆಗೆದುಕೊಳ್ಳೋದು ಯಾವಾಗ? 15 ವರ್ಷಗಳಿಂದ ವಿಕಲಚೇತನರು ಕಷ್ಟಪಟ್ಟು ಜೋಪಾನವಾಗಿ ಕಾಪಾಡ್ಕೊಂಡು ಬಂದಂತಹ ಜಾಗಗಳು ಯಾರ ಪಾಲಾಗ್ತಾ ಇದೆ ಅನ್ನುವಂಥದ್ದು ಯಕ್ಷ ಪ್ರಶ್ನೆಯಾಗಿದೆ. ಇದಾಗಿತ್ತು ಈ ಕ್ಷಣದ ಬ್ಯಾಡ್ ಬಿಡಿಎ ಎಕ್ಸ್ಕ್ಲೂಸಿವ್ ಸ್ಪೆಷಲ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.